ಆಗಿದೆ ಸರ್. ಪಂಚ ನಿರ್ಣಯಗಳನ್ನ ಸರ್ಕಾರ ಮಂಡಿಸಿದೆ ಕೇಂದ್ರ ಸರ್ಕಾರದ ವಿರುದ್ಧ. ಪಂಚ ನಿರ್ಣಯಗಳನ್ನು ನಿನ್ನೆ ಕೇಂದ್ರ ಸರ್ಕಾರದಿಂದ ಬೇಡಿಕೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಉತ್ತರ ಕನ್ನಡ ಸಂಬಂಧಪಟ್ಟಂತ ಅನೇಕ ಯೋಜನೆಗಳನ್ನ ಕ್ಲಿಯರ್ ಮಾಡಿದ್ದೇವೆ. ಸೊ ಅಸೆಂಬ್ಲಿ ಇರುತ್ತೆ, ನಾವು ಅದನ್ನು ಘೋಷಣೆ ಮಾಡ್ತಾಯಿಲ್ಲ. ಅಸೆಂಬ್ಲಿ ಎಲ್ಲ ವಿಚಾರಗಳನ್ನ ಮಾತಾಡ್ತೀವಿ. ರಾಜ್ಯಕ್ಕೆ ಈ ಅಸೆಂಬ್ಲಿ ನಡೆದಿದ್ದ ರೀತಿನೇ ಬಿಜೆಪಿಯವರಿಗೆ ಯಾವ ಥರ ನಮ್ಮ ಮೇಲೆ ಅಮಾನ್ಯ ಮಾಡೋಕ್ಕೆ ಯಾವುದು ಕೂಡ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ವಿ. ಎಲ್ಲರೂ ಕೂಡ ಅನೇಕ ಸಲಹೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ಸರ್, ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮಾಡ್ಲಿ, ಸಂತೋಷ. ಊಟ ಮಾಡೋದು ಬೇಡ ಅಂತ 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್. ಬೇರೆ ನಮ್ಗೆ ಯಾಕೆ ಅದೆಲ್ಲ ಈಗ ಬರ್ತಾರೆ, ಊಟ ಮಾಡ್ತಾರೆ. ಈಗ ಹೊರಗಡೆಯಿಂದ ಬಂದಿದ್ದೀವಿ, ಸೇರುತ್ತೆ, ತಪ್ಪೇನಿದೆ. ವಿಜೇಂದ್ರ ಉತ್ತರ ಕೊಡೋಣ. ನನ್ನ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಇದೆ? ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿ ಇದರಿಂದ ATM ಅಂತ ಹೇಳಿದ್ದಾರೆ, ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ಇದು ATM ಇದರಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅದು ಕಳಿಸ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ. ಅದು ಫಸ್ಟ್ ಟೈಮ್ ಬರ್ತದೆ, ಕಾಲ ಅದಕ್ಕೆ ಉತ್ತರ ಕೊಡ್ತದೆ ತನಿಖೆಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೀನಿ.